ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಲತಾ ಪ್ರಜು ವ್ಲಾಗ್ಸ್ ಕನ್ನಡ. ಇದು ಬಂದು ಯುಗಾದಿ ಹಬ್ಬದ ಮಿನಿ ವ್ಲಾಗು. ಪೂಜೆ ಎಲ್ಲ ಬೇಗ ಮಾಡಬೇಕು ಅಂತಲೇ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ನಾವಿರೋದು ಇಬ್ಬರೇ ಆಗಿರೋದ್ರಿಂದ ಅಡುಗೆ ಕೆಲಸ ಎಲ್ಲ ನಾನು ಮಾಡ್ಕೊತಾ ಇದ್ದೆ, ಪೂಜೆ ಕೆಲಸ ಎಲ್ಲ ನಮ್ಮ ಯಜಮಾನ್ರು ಮಾಡ್ಕೊತಾ ಇದ್ದರು. ಸೊ ಅವ್ರ ಪೂಜೆಗೆ ಹೆಲ್ಪ್ ಮಾಡೋದ್ರಿಂದ ನನಗೂ ತುಂಬ ಹೆಲ್ಪ್ ಆಗ್ತಿತ್ತು. ನಮ್ಮ ಮನೆಯಲ್ಲೇ ದುಂಡ್ಮಲ್ಗೆ ಹೂವಿಂದು ಗಿಡ ಹಾಕಿದ್ವಿ. ನಾವು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಗಿಡ. ಅದರಲ್ಲಿ ಇವಾಗ ತಾನೇ ಮುಗ್ಗಳು ಬಿಡ್ತಿದೆ. ಅದರಲ್ಲೇ ನಾವು ಶಿವ ಪೂಜೆ ಮಾಡೋದಕ್ಕೋಸ್ಕರ ನಮ್ಮ ಯಜಮಾನ್ರು ಅದರಲ್ಲೇ ಹೂ ಕಿತ್ಕೊಂಡ್ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆಲ್ಲ ಪ್ರಸಾದ ಎಲ್ಲ ರೆಡಿಯಾಗಿತ್ತು. ಸೊ ಈಗ ಫಸ್ಟ್ ಅವರೇ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ಕಿದ ಹೋಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ರೆಡಿ ಆಗ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ರೂಪಿ ಬಂದುಬಿಟ್ಟು ಸ್ವಲ್ಪ ತರಲೆ ಮಾಡ್ತಾಯಿದ್ದ. ಇವನಿಗೂ ಕೂಡ ಕ್ಲೀನಾಗಿ ಸ್ನಾನ ಮಾಡಿಸಿ ಬೊಟ್ಟಿಟ್ಟು ನಮ್ಮ ಯಜಮಾನ್ರು ರೆಡಿ ಮಾಡ್ತಿದ್ರು. ಯಾಕೆ ಅಂದರೆ ಪೂಜೆ ಮಾಡೋ ಅಂಥ ಟೈಮಲ್ಲಿ ಇವನು ಕೂಡ ಅಲ್ಲಿ ದೇವ್ರ ಮನೆ ಬಾಗ್ಲ ಹತ್ರನೇ ಕೂತಿರ್ತಾನೆ. ಈಗ ನಮ್ಮ ಮನೇಲಿ ಪೂಜೆ ಮುಗಿಸಿ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ತುಮಕೂರಿಗೆ ಹೊರಡಬೇಕು. ಹಾಗೆ ದೇವ್ರ ಮನೆ ಕೆಲಸ ಮತ್ತು ಪೂಜೆ ಎಲ್ಲ ನನ್ನ ಹಸ್ಬೆಂಡೇ ನೋಡ್ಕೊತಾ ಇದ್ದಾರೆ. ಕಂಪ್ಲೀಟ್ ಕೆಲಸ, ಪೂಜೆ, ಅರೇಂಜ್ಮೆಂಟ್ಸು ಎಲ್ಲ ಅವರೇ ಮಾಡಿದ್ದಾರೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಈ ವರ್ಷ ನೀವು ಅಂದ್ಕೊಂಡಿದ್ದ ಆಸೆ ಕನಸೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ. ಈ ಮಿನಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.